गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः. ವೆಲ್ಕಮ್ ಎವರಿವನ್ ಟು ಆಸ್ಟ್ರಾಲಜಿ ಪ್ರಿಡಿಕ್ಷನ್. ಈ ದಿವಸ ನಾವು ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ. ಈಗ ಮಿಥುನ ಲಗ್ನ ಮಿಥುನ ರಾಶಿಯಲ್ಲಿ ಯಾರು ಜನಿಸಿರುತ್ತಾರೋ ಅವರ ಆಗಸ್ಟ್ ತಿಂಗಳ ಗ್ರಹಗತಿಗಳು ಈ ಥರ ಇರುತ್ತದೆ. ಲಗ್ನದಲ್ಲಿ ಶುಕ್ರನಿರುತ್ತಾನೆ. ಲಗ್ನದಲ್ಲಿ ಶುಕ್ರನಿದ್ದಾಗ ಸಕಲ ವಿಷಯಗಳಲ್ಲಿ ಭೋಗ ಪ್ರಾಪ್ತಿಯನ್ನು ಮಾಡುತ್ತಾನೆ. ನಮಗೆ ಇಷ್ಟವಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಅಥವಾ ಅದನ್ನು ಅನುಭವಿಸಲು ಸಹಾಯ ಮಾಡುತ್ತಾನೆ. ಹಾಗೆ ಗುರುವು ಲಗ್ನದಲ್ಲಿ ಇದ್ದಾಗ ಗುರುವು ಧನನಾಶವನ್ನು ಕೊಡುತ್ತಾನೆ, ಶತ್ರು ಪೀಡೆಯನ್ನು ಕೊಡುತ್ತಾನೆ. ಅಂದರೆ ಮನೆಯ ಆಸುಪಾಸಿನಲ್ಲಿ ಇರುವುದೇ ಬೇಡ, ದೇಶಾಂತರ ಹೋಗಿ ಬಿಡೋಣ ಅಥವಾ ಟೂರಿಸ್ಟ್ ಮಾಡಲು ಮನಸ್ಸು ಬರಬಹುದು. ಈ ಥರ ವಿಷಯಗಳನ್ನು ಗುರು ಕೊಡುತ್ತಾನೆ. ಇನ್ನು ಲಗ್ನದಿಂದ 2ನೇ ಭಾವದಲ್ಲಿ ಬುಧನು ಸ್ಥಿತನಾಗಿದ್ದಾನೆ. ಬುಧ ಐಶ್ವರ್ಯವನ್ನು ಕೊಡುತ್ತಾನೆ. ಶುಕ್ರ 21ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪಾದಾರ್ಪಣೆ ಮಾಡುತ್ತಾನೆ. 21ನೇ ತಾರೀಕಿನಿಂದ ಧನಲಾಭವನ್ನು ಶುಕ್ರ ಕೊಡುತ್ತಾನೆ. ಲಗ್ನದಿಂದ 3ನೇ ಭಾವದಲ್ಲಿ ರವಿಯು ಸ್ಥಿತನಾಗಿದ್ದಾನೆ. ರವಿಯಿಂದ ಎಲ್ಲ ಕೆಲಸಗಳಲ್ಲಿ ಜಯವು ಸಿಗುವಂತೆ ಮಾಡುತ್ತಾನೆ. 3ನೇ ಭಾವದಲ್ಲಿ ಕೇತುವಿರುವುದರಿಂದ ಸ್ವಲ್ಪ ನಷ್ಟಗಳು ಉಂಟಾಗಬಹುದು. ಸಹೋದರರ ವಿಷಯದಲ್ಲಿ ಅಥವಾ ಸಹೋದರರಿಗೆ ಹಾನಿಯಾಗುವ ಸಂಭವವಿದೆ. ಲಗ್ನದಿಂದ 4ನೇ ಭಾವದಲ್ಲಿ ಕುಜನಿರುವುದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು ಬರುವ ಸಂಭವವಿದೆ. ಬಂಧುಗಳಿಂದ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನೀವು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಬಂಧುಗಳು ನಿಮ್ಮನ್ನು ಹೀಯಾಳಿಸಬಹುದು. ಆದ್ದರಿಂದ ಅವರ